ಮೊದಲಿಗೆ ಇಲ್ಲಿ ಬಂದಿರೋ ಎಲ್ಲ ಘಟಾನುಘಟಿಗಳಿಗೆ ಇಂಡಸ್ಟ್ರಿನೇ ಒಂದು ಹಂತಕ್ಕೆ ಬಹಳಷ್ಟು ಸಮಯದಲ್ಲಿ ಇಂಡಸ್ಟ್ರಿ ಬ್ಯಾಡ್ ಫೇಸಸ್ಗೆ ಹೋದಾಗ ಒಳ್ಳೆ ದಾರಿಗೆ ತಗೊಂಡು ಬರುತ್ತೆ. ಹೇಗೆ ತಗೊಂಡು ಬರ್ತಾರೆ ಅದನ್ನು ಕೇವಲ ನಾಯಕ ನಟರು, ಒಬ್ಬೊಬ್ಬ ನಿರ್ಮಾಪಕರು, ಒಬ್ಬ ನಿರ್ದೇಶಕರು ಅಂತಲ್ಲ, ಒಂದು ಟೀಮ್ ಮೂಲಕ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಅಂತ ಪ್ರತಿ 5 ವರ್ಷ 10 ವರ್ಷಕ್ಕೆ ಇತಿಹಾಸನೇ ಸೃಷ್ಟಿಯಾಗುವಂಥ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರುತ್ತೆ. ಅದಷ್ಟನ್ನು ನಾವು ನೋಡಿದ್ದೀವಿ, ಕಂಡಿದ್ದೀವಿ ಅಂದರೆ ಇಲ್ಲಿರೋ ನಮ್ಮ ನಾಗಾಭರಣ ಅಂಕಲ್ ಆಗಿರ್ಬೋದು, ನಾಗತಿಹಳ್ಳಿ ಅಂಕಲ್ ಆಗಿರಬಹುದು, ಹಂಸಲೇಖ ಅಂಕಲ್ ಅಂತೂ ಹಂಸಲೇಖ ಅಂಕಲ್ ಇಲ್ಲದೆ ಯಾವ ಸಿನಿಮಾಗಳು ನಡೀತಾನೆ ಇರಲಿಲ್ಲ. ಅವ್ರು ಇಲ್ಲದೆ ಅವ್ರ ಮ್ಯೂಸಿಕ್ ಕೊಡದವ್ರೆ ಆ ಸಿನಿಮಾಗಳನ್ನ ನಾವು ನೋಡ್ತಾನೂ ಇರಲಿಲ್ಲ, ಸಾಂಗ್ಗಳನ್ನ ಕೇಳ್ತಾನೂ ಇರಲಿಲ್ಲ. ಆ ಯುಗಗಳನ್ನು ನಾವು ನೋಡಿದ್ದೀವಿ, ಆ ದಿನಗಳನ್ನು ನಾವು ನೋಡಿದ್ದೀವಿ, ಅಲ್ಲಿಂದ ನೋಡ್ಕೊಂಬಂದಿದ್ದೀವಿ. ಸೊ ಈ ವಿಷಯಗಳಿಗೆ ಬರೋಕ್ಕಿಂತ ಮುಂಚೆ ಚಂದನ ವನದ ಚಿಲುಮೆಗಳು, ಲ್ಯಾಂಡ್ಮಾರ್ಕ್ಸ್ ಆಫ್ ಸ್ಯಾಂಡಲ್ವುಡ್, 90 years ಫೀಲ್ಸ್ ಗುಡ್. ನಮ್ಮ ಕನ್ನಡ ಇಂಡಸ್ಟ್ರಿಗೆ 90 ವರ್ಷ ಆಗಿರೋದು. ಈ ಒಂದು ವಿಚಾರದಲ್ಲಿ ಕಾಳಜಿ ವಹಿಸಿ ನಮ್ಮ ಮಾಧ್ಯಮದವರಾದಂಥ ಶರಣು ಉಲ್ಲೂರ್ ಅವರಾಗಿರ್ಬೋದು, ಅಥವಾ ಶ್ಯಾಮ್ ಪ್ರಸಾದ್ ಅವರಾಗಿರ್ಬೋದು, ಅಥವಾ ನಮ್ಮ ವಿಜಯ್ ಆಗಿರ್ಬೋದು, ಒಂದು ಟೀಮಲ್ಲಿ ಸೇರಿಕೊಂಡು ಪ್ರೆಸ್ ಮಾಧ್ಯಮದವರು ನೀವು ಒಂದು ಇನಿಷಿಯೇಟಿವ್ ತಗೊಂಡು ಅದ್ಭುತವಾದ ಒಂದು ಬುಕ್ನ ಬರಿಬೇಕು ಅಂದ್ಕೊಂಡಿರೋದಕ್ಕೆ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಸಲ್ಯೂಟ್ ಹೇಳ್ತೀನಿ. ದಟ್ ಇಸ್ ಅದಕ್ಕೆ ತುಂಬ ಒಳ್ಳೆ ಮನಸ್ಸು ಬೇಕು. ಅದ್ರ ಬಗ್ಗೆ ಒಂದು ರೆಸ್ಪೆಕ್ಟ್ ಹಾಗೂ ಮರ್ಯಾದೆ ಅನ್ನೋದು ಇರಬೇಕು. ಅದನ್ನು ನೀವು ತುಂಬ ಚೆನ್ನಾಗಿ ಈ ಮೂಲಕ ತೋರಿಸ್ಕೊಟ್ಟಿದ್ದೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಕನ್ನಡ ಇಂಡಸ್ಟ್ರಿ 75 years ತುಂಬ ಚೆನ್ನಾಗಿ ಮಾಡಿದ್ವಿ. ಈಗ 90 years ಮಾಡಲಿ. ವಿ ಆರ್ ಆಲ್ವೇಸ್ ದೇರ್ ಟು ಸಪೋರ್ಟ್. ಇದಕ್ಕಿಂತ ಜಾಸ್ತಿ ನಾನೇನು ಕಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಎವ್ರಿಬಡಿ ಈಸ್ ಅವೈಲಬಿಲಿಟಿ, ಅವ್ರು ಹೇಗೆ ಎತ್ತ ಅಂತ ನೋಡ್ಕೋಬೇಕು. ಬಟ್ ನಮ್ಮ ಕೊಡುಗೆ, ನಮ್ಮ ಒಂದು ಪ್ರೀತಿ ವಿಶ್ವಾಸ ಈ ವಿಚಾರದಲ್ಲಿ ಯಾವಾಗಲೂ ಇರುತ್ತೆ. ಇದೆಲ್ಲ ಬಿಟ್ಟು ನಾನು ಕೆಲವು ವಿಚಾರಗಳನ್ನ ಹೇಳಬೇಕಂತ ಅಂದ್ಕೊಂಡೆ. ಇತಿಹಾಸ ಅಂತ ತಗೊಂಡಾಗ ಇವತ್ತು ಹಲವಾರು ವಿಚಾರಗಳಲ್ಲಿ ನಾವು ಬಹಳ ಕಂಫರ್ಟಬಲ್ ಆಗಿ ಸಿನಿಮಾ ಇಂಡಸ್ಟ್ರಿನ ನೋಡ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ಕಂಫರ್ಟಬಲ್ ಅಂದರೆ ನಮಗೆ ಆದಂಥ ಎಫರ್ಟ್ಸು, ಸ್ಟ್ರೆಸ್ ಇದೆ. ಬಟ್ ಆವಾಗ ನಡೆದಂಥ ಸಿನಿಮಾಗಳು ಬಹಳ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದಂಥ ದಿನಗಳದು. ನಮ್ಮ ದೊಡ್ಡ ಮಾಮನವರ ಕಾಲದಿಂದ ನೆಲ ಕಾಕೊಂಡು ಬಂದಾಗ ಹಲವಾರು ಸಿನಿಮಾ ಸೂಪರ್ ಸ್ಟಾರ್ಸ್, ಅಂಬಿ ಮಾಮ ಆಗಿರ್ಬೋದು, ರವಿ ಮಾಮ ಆಗಿರ್ಬೋದು, ವಿಷ್ಣು ಮಾಮ ಆಗಿರ್ಬೋದು, ಶಂಕರ್ನಾಗ್ ಅಂಕಲ್ ಆಗಿರ್ಬೋದು, ಅನಂತ್ನಾಗ್ ಅಂಕಲ್ ಆಗಿರ್ಬೋದು, ಹಲವಾರು ಜನ ಬಹಳಷ್ಟು ಶ್ರಮಪಟ್ಟು ಈ ಒಂದು ಇಂಡಸ್ಟ್ರಿನ ಈ ಸ್ಥಾನಕ್ಕೆ ತಗೊಂಬಂದು ಕೊಟ್ಟಿದ್ದಾರೆ. ಜೊತೆಗೆ ನಿರ್ದೇಶಕರಾಗಿ ನಾಗಾಭರಣ ಅಂಕಲ್ ಆಗಿರ್ಬೋದು, ನಾಗತಿಹಳ್ಳಿ ಅಂಕಲ್ ಆಗಿರ್ಬೋದು. ನಮಗೆ ಚಿನ್ನಾರಿ ಮುತ್ತ ನನಗೆ ಏನು ಎತ್ತ ಅಂತಲೂ ಗೊತ್ತಿರಲಿಲ್ಲ. ನಾಗಾಭರಣ ಅಂಕಲ್ ಕ್ಯಾಮ್ರಾ ಮುಂದೆ ಕರ್ಸ್ಕೊಂಡು ನಿಲ್ಸ್ಕೊಂಡು ಬಾರ ನೀನು ಆ್ಯಕ್ಟ್ ಮಾಡೋ ಅಂದ್ಬಿಟ್ರು. ನನಗೇನು ಗೊತ್ತಿಲ್ಲ. ನಗುವಂದಾಗ ನಗುವೆ, ಡ್ಯಾನ್ಸ್ ಮಾಡುವಂದಾಗ ಡ್ಯಾನ್ಸ್ ಮಾಡುವೆ, ತಿನ್ನಕ್ಕೆ ಕೊಟ್ಟಾಗ ತಿನ್ನುವೆ. ನಾನು ಅದರಲ್ಲಿ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತಲೂ ಗೊತ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ನನ್ನನ್ನು ಚಿನ್ನಾರಿ ಮುತ್ತಲ್ಲಿ ನೋಡಿಕೊಂಡ್ರು. ಈ ನಾಗತಿಹಳ್ಳಿ ಅಂಕಲ್ನು ಚೆನ್ನಾಗಿ ಗೋಳ್ಕೊಂಬಿಟ್ಟಿದ್ದೀನಿ ಕೊಟ್ರೇಶಿ ಕನ್ಸು ಟೈಮಲ್ಲಿ. ಶೂಟಿಂಗ್ ಹೋಗ್ತಿದ್ನೋ ಇಲ್ವೋ, ಊಟ ಅಂತೂ ಕರೆಕ್ಟ್ ಆಗಬೇಕು ಅಂತ ತುಂಬ ಚೆನ್ನಾಗಿ ರೇಗಿಸ್ಬಿಟ್ಟಿದೆ. ನಿರ್ಮಾಪಕರು ನಂದಕುಮಾರ್ ಅಂಕಲ್ ಇದ್ದಂಥ ದಿನಗಳು. ನಮ್ಮ ಅಣ್ಣಂಗೆ ಒಂದು ಅವಕಾಶ ಸಿಕ್ತು, ಚಿನ್ನಾರಿ ಮುತ್ತ. ಅವನಿಗೆ ಸ್ಟೇಟ್ ಅವಾರ್ಡ್ ಬಂತು, ಕೊಟ್ರೇಶಿ ಕನ್ಸಲ್ಲಿ ನ್ಯಾಷನಲ್ ಅವಾರ್ಡ್ ಬಂತು. ಇದುವರೆಗೂ ನಾನು ಟ್ರೈ ಮಾಡ್ತಾ ಇದ್ದೆ ನ್ಯಾಷನಲ್ ಅವಾರ್ಡ್ ತಗೊಳಕ್ಕೆ. ಅದು ಯಾವಾಗ ಬರುತ್ತೇನೋ ನನಗಂತೂ ಗೊತ್ತಿಲ್ಲ. ಸ್ಟೇಟ್ ಅವಾರ್ಡ್ ಚೈಲ್ಡ್ ಆರ್ಟಿಸ್ಟಲ್ಲಿ ತಗೋಬೇಕಂತ ಆಸೆ ಪಟ್ಟೆ. ಆವಾಗ ನನಗೆ ಅವಕಾಶ ಕೊಡಲಿಲ್ಲ ನಾಗತಿಹಳ್ಳಿ ಅಂಕಲು, ನಾಗಾಭರಣ ಅಂಕಲು. ನಾನು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಲ್ಲ ಅಂತ ತಮಾಷೆಗೆ ಹೇಳ್ತಿದ್ದೀನಿ ಅಂಕಲ್. ಸೊ ಇದೆಲ್ಲ ಒಳ್ಳೆ ದಿನಗಳು ಇವೆಲ್ಲ, ಮರೆಯೋಕ್ಕಾಗದೇ ಇರೋವಂಥ ದಿನಗಳು. ಆ ದಿನಗಳನ್ನ ಇವತ್ತು ಎಲ್ಲೋ ಈ 90 years ಬುಕ್ಕಲ್ಲಿ ನಾವೆಲ್ಲ ನೆನಪಿಸ್ಕೋತೀವಿ. ನಮ್ಮ ಹಳೆ ದಿನಗಳನ್ನ ನಾವು ನೋಡ್ತೀವಿ ಅಂದಾಗ ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಶ್ಯಾಮ್ ಪ್ರಸಾದ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಆಮೇಲೆ ಶರಣು ಉಲ್ಲೂರ್ ಅವ್ರಿಗೂ. ಆ್ಯಂಡ್ ಕೊಟ್ರೇಶಿ ಕನಸು ಜೊತೆಗೆ ಗಾನಯೋಗಿ ಪಂಚಾಕ್ಷರಿ ಗವಾಯ್ ನನಗಿನ್ನೂ ಜ್ಞಾಪಕ. ಹಂಸಲೇಖ ಅಂಕಲ್ ಕೊಟ್ಟಂಥ ಮ್ಯೂಸಿಕ್. ಅಂಕಲ್ ಇಲ್ಲೇ ನಿಮಗೆ ನಮಸ್ಕಾರ ಹೊಡೆದ್ಬಿಡ್ತೀನಿ ಅಂಕಲ್, ನಿಜವಾಗ್ಲೂ ಎಂಥ ಮ್ಯೂಸಿಕ್ ಅದು. ಈ ಒಂದು ಇಂಡಸ್ಟ್ರಿಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಎಲ್ಲೋ ನಮಗೂ ಒಂದು ಅವಕಾಶ, ನಮಗೂ ಒಂದು ಜಾಗ. ಇಲ್ಲಿ ನಾವು ನಮ್ಮಿಂದ ಇಂಡಸ್ಟ್ರಿ ಅನ್ನೋರಲ್ಲ, ನಾವು ಇಂಡಸ್ಟ್ರಿಯಿಂದ ಇಂಡಸ್ಟ್ರಿಗೋಸ್ಕರ ನಾವು ಅಂತ ನಂಬಿರೋರು ನಾವು. ಸೊ ಹಾಗಾಗಿ ಈ ವಿಚಾರದಲ್ಲಿ ಇನ್ನೇನು ಹೇಳೋಕ್ಕೂ ಗೊತ್ತಾಗ್ತಿಲ್ಲ ನನಗೆ. ಇಲ್ಲ ಆಲ್ರೆಡಿ ನಾನು ಆಗಲೇ ಹೇಳ್ದಾಗೆ ಟೆರರ್ಸ್ ಇದ್ದಾರೆ ಇಲ್ಲಿ. ಆ್ಯಂಡ್ ದೇ ಆರ್ ದ ಲೆಜೆಂಡ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಂಸಲೇಖ ಅಂಕಲ್ಗೆ ನನ್ನ ಕಡೆಯಿಂದ ಒಂದೇ 2 ಲೈನ್ ಅಂಕಲ್, ಗಾನಯೋಗಿ ಪಂಚಾಕ್ಷರಿ ಗವಾಯಿಂದ. ಜಸ್ಟ್ 1 ಲೈನ್ ಅಂಕಲ್. ನೀವಂತೂ ಭಯಂಗಿಲ್ಲ, ಏನಾರ ಚೆನ್ನಾಗಿಲ್ಲ ಅಂದರೆ ಅದನ್ನು ಹೇಳ್ಬಿಡ್ತೀನಿ ಈಗಲೇ ನಾನು.
ಸರಿಗಮ ಪದನಿ ಸಾವಿರದ ಶರಣು ಸಾವಿರದ ಶರಣು ಸಾವಿರದ ಶರಣು ಗಾನಯೋಗಿ ಗುರುವೇ ನೀಲಿ ತಂತಿ ನುಡಿವೆ ಸುಪ್ರಭಾತ ನಿನಗೆ ಸುಪ್ರಭಾತ ನಿನಗೆ ಸರಿಗಮ ಪದನಿ ಸಾವಿರದ ಶರಣು ಸಾವಿರದ ಶರಣು ಸಾವಿರದ ಶರಣು. ಥ್ಯಾಂಕ್ ಯು ಸೋ ಮಚ್. ಈ ಒಗ್ಗಟ್ಟು, ಈ ಪ್ರೀತಿ, ಈ ವಿಶ್ವಾಸ ಎಲ್ರ ಜೊತೆನೂ ಇರಬೇಕು. ನನ್ನಿಂದ ಅನ್ನೋದಲ್ಲ ಸಿನಿಮಾ, ನಮ್ಮಿಂದ ಅನ್ನೋದು ಸಿನಿಮಾ, ನಾವು ಅನ್ನೋದು ಸಿನಿಮಾ. ಇದು ನಾನು ಹೇಳ್ತಿರೋದಲ್ಲ, ನಾನು ಕಲ್ತ್ಕೊಂಡು ತಿಳ್ಕೊಂಬಂದಿರೋದು. ನಮ್ಮ ದೊಡ್ಡ ಮಾಮನವ್ರು ಹೇಳಿದ್ದು, ಅದನ್ನು ನಾವು ಮುಂದಕ್ಕೆ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಬೇಕು ಅಂತ ನಂಬಿರೋರು. ಮತ್ತೊಮ್ಮೆ ಎಲ್ರಿಗೂ ಒಳ್ಳೆಯದಾಗಲಿ. ಈ ಕುಟುಂಬ ಇನ್ನಷ್ಟು 100 ವರ್ಷಗಳು ನಡೀಲಿ, 100 ವರ್ಷಗಳ ಕಾಲ ಬದುಕಲಿ, ಹಲವಾರು ಜನಕ್ಕೆ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಭುವನೇಶ್ವರಿ. ಥ್ಯಾಂಕ್ ಯು ಸೋ ಮಚ್.